ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಶುರುವಾಗಿದೆ. ಈಗಲೇ ಬೇಸಿಗೆಯಲ್ಲಿ ಅಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಗಾಳಿ ಮಳೆಯ ಅಬ್ಬರಕ್ಕೆ ಬ್ಯಾನರ್ ಫ್ಲೆಕ್ಸ್ಗಳು ಹಾರಿ ಹೋಗ್ತಾ ಇದ್ದಾವೆ. ಮಳೆಗೆ ವಾಹನಗಳು ಓಡಿಸಲಾಗದೆ ನಿಲ್ಲಿಸಿರುವಂತಹ ಚಾಲಕರು, ಅದರಲ್ಲಿ ಸತತವಾಗಿ ಬೀಳ್ತಾ ಇರುವ ಮಳೆಯಿಂದಾಗಿ ವಾಹನ ಓಡಿಸೋದಕ್ಕೂ ಕೂಡ ಕಷ್ಟವಾಗ್ತಾ ಇರೋದ್ರಿಂದ ಅವರು ವಾಹನಗಳನ್ನು ಕೂಡ ಓಡಿಸೋಕ್ಕಾಗದೆ ರಸ್ತೆ ಮಧ್ಯದಲ್ಲಿಯೇ ಕಾರುಗಳನ್ನು ಬಸ್ಗಳನ್ನೆಲ್ಲ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಾದ್ಯಂತ ಮಳೆ ಆರ್ಭಟಿಸ್ತಾ ಇದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲದಿಂದ ಭಾರೀ ಮಳೆಯಲ್ಲಿ ಆಗ್ತಾ ಇರುವಂಥದ್ದು ಈಗಲೂ ಕೂಡ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಧಾರಾಕಾರ ಸುರಿದ ಮಳೆಯಿಂದಾಗಿ ಜನಜೀವನ ನಿಜವಾಗ್ಲೂ ಅಲ್ಲಿ ಅಸ್ತವ್ಯಸ್ತ ಆಗಿರುವಂಥದ್ದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಬಲಭಾಗದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಶೀಟ್ ಒಂದು ನೆರಳಿಗೆ ಹಾಕಿದ್ದಂತಹ ಶೀಟ್ಗೆ ಅಡ್ಡ ಕಟ್ಟಿದ್ದಂತಹ ಫ್ಲೆಕ್ಸ್ ಕಿತ್ಕೊಂಡು ಹೋಗಿದೆ. ಹಾಗೆ ರಸ್ತೆಯಲ್ಲೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹದ್ದು, ಕಲ್ಲುಗಳು ಅವು ಇವೆಲ್ಲ ಬಂದು ಬಿದ್ದಿರುವಂಥದ್ದು, ಬಿರುಗಾಳಿಗೆ ಬಂದಂತಹ ವಸ್ತುಗಳು. ಅಲ್ಲಿ ಮಳೆಯ ಅಬ್ಬರ ಮತ್ತು ಗಾಳಿಯ ಅಬ್ಬರ ಯಾವ ಮಟ್ಟಕ್ಕಿದೆ ಅಂದರೆ ಬಸ್ಗಳು ಕಾರುಗಳನ್ನು ಓಡಿಸೋದಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ ಚಾಲಕರಿಗೆ. ಹಾಗಾಗಿ ನಡು ರಸ್ತೆಯಲ್ಲಿಯೇ ಬಸ್ಸು ಕಾರುಗಳನ್ನು ನಿಲ್ಲಿಸ್ಕೊಂಡು ಅವರು ಕೂಡ ಸೈಡ್ಗೆ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, ಮಳೆ ಜೋರಾಗಿದೆ, ಗಾಳಿ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಪರಿಸ್ಥಿತಿ ಈಗ ಹೇಗಿದೆಯಂತೆ? ಹೌದು ನವೀನ್, ಏನಂದ್ರೆ ಕಾಪಿನಾಡು ಮಲೆನಾಡು ಭಾಗದಲ್ಲಿ ಏನಂದ್ರೆ ನಿರಂತರವಾಗಿ ಕಳೆದ 4-5 ದಿನದಿಂದ ಮಳೆ ಕೂಡ ಬರ್ತಾ ಇತ್ತು. ಆದ್ರೆ ಇವತ್ತು ಏನಂದ್ರೆ ದಿಢೀರ್ ಮಳೆ ಆರಂಭ ಆಗಿರುವಂತದ್ದು, ಭಾರಿ ಮತ್ತು ಗಾಳಿಯಿಂದ ವಿಪರೀತವಾಗಿ ಮಳೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರು ನಗರ ಸೇರಿದಂತೆ ಮೂಡಿಗೆರೆ ತಾಲೂಕಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂತ ಮಳೆಯ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಗಾಳಿಯಿಂದ ಏನಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅಂತ ಕಾರು ಶೆಡ್ ಇದೆ, ಆ ಶೆಡ್ಡಿನ ಸೀಟ್ಗಳು ಕೂಡ ಹಾರಿ ಹೋಗಿರುವಂತದ್ದು. ಆ ಭಾರಿ ಗಾಳಿ ಮಳೆಗೆ ಏನಂದ್ರೆ ವಾಹನ ಸವಾರರು ಕೂಡ ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಭಾರಿ ಗಾಳಿ ಬರುತ್ತಿರೋದ್ರಿಂದ ಏನಂದ್ರೆ ರಸ್ತೆಯಲ್ಲಿ ಮಳೆ ಓಡಾಡ್ಲಿಕ್ಕೂ ಕೂಡ ತೊಂದರೆ ಆಗಿರುವಂತದ್ದು. ಈಗಾಗಲೇ ಅಂದ್ರೆ ಜನಸಾಮಾನ್ಯರು ಕೂಡ ಭಾರಿ ಗಾಳಿ ಮಳೆಗೆ ಅಸ್ತವ್ಯಸ್ತ ಆಗಿರುವಂತದ್ದು. ಈಗಾಗಲೇ ಏನಂದ್ರೆ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ನಿರಂತರವಾಗಿ ಭಾರಿ ಗಾಳಿ ಮತ್ತು ಮಳೆಯಿಂದ ಮಳೆ ಬರ್ತಾ ಇರುವಂತದ್ದು. ಈಗ ಏನಂದ್ರೆ ಮೂಡಿಗೆರೆ ಭಾಗದಲ್ಲಿ ಹಲವು ಕಡೆ ಏನಂದ್ರೆ ತಾಲೂಕಿನಲ್ಲಿ ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಡಿ ಘಾಟು ಈ ಭಾಗದಲ್ಲಿ ಕೂಡ ಮಳೆ ಬರ್ತಾ ಇರುವುದರಿಂದ ವಾಹನ ಸವಾರರಿಗೆ ವಾಹನವನ್ನು ಓಡಿಸಲು ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಏನಂದ್ರೆ ವಾಹನ ಸವಾರರು ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ಎದುರಾಗಿರುವಂತದ್ದು. ನಮೀನ್, ಥ್ಯಾಂಕ್ ಯು ಮಹಾರುದ್ರ.